We are under discussion about electoral reforms. First reform, that is EPIC. EPIC. It means Electors Photo Identity Card. Ask for 1 mark, expand EPIC. That it means Electors Photo Identity Card. ಕನ್ನಡದೊಳಗೆ ಹಿಂಗಂದ್ರೆ ಏನು? ಯಾರು ಹೇಳ್ತೀರಿ? ಹಾಂ, ಇನ್ನೊಂದು ಸಾರಿ ಸರಿಯಾಗಿ ಹೇಳು. ಕೊಡು. ಏನು? ಮತದಾರರ ಗುರುತಿನ ಚೀಟಿ. ಯಾವ ಚೀಟಿ? ಮತದಾರರ ಗುರುತಿನ ಚೀಟಿ. EPIC is introduced by the Chief Election Commissioner T.N. Seshan. Don't forget this one. T.N. Seshan was a Chief Election Commissioner of India from 1990 to 1996. In 1993, we conduct elections with effect of free and fair election to remove evil practice like corruption and impersonation. That it means bogus election. In the term during MS Gill, the EPIC position was made compulsory to voters. Who made compulsory? MS Gill. It consists information of voters, their age, name, photo, gender, address, constituency, date of issue, the identity card to the voters. This is official document of Election Commission of India. See, the uses of EPIC. First one, to stopping bogus votes. See. Second one, conduct free and fair elections. Third one, getting easily government schemes. That is very important. See, sometimes your comes under the schemes of government. They ask you Aadhaar card, election identity card. If you have a governmental official document yourself, then that is easy to getting benefits of a government. Throughout the country, you can getting a governmental facilities, what they provide to particular community or a category. And also it helps to stopping quota votes or a bogus votes. See, why? Because there is no chance to confusing election officer from the time in election. They have authentic proof. They once again verify or classify your identity card and their documents. Then there is no chance to bogus vote. It helps to the conducting a free and fair elections. This is first invention in electoral system of the country.
We have adopted first reform in the election system in 1993. ಕನ್ನಡದವರು ಮತದಾರರ ಗುರುತಿನ ಚೀಟಿ. ಚೀಟಿ ಅಂದ್ರೆ ನೀವು ಬೇರೆ ತಿಳ್ಕೊಬಿಡ್ರಿ. ಈ ಚೀಟಿ ಬೇರೆ, ಆ ಚೀಟಿ ಬೇರೆ. ನಗಬೇಕು ಒಂದಿಷ್ಟು. ಏನು ನಾ ಹಿಂಗಂದ್ರೆ ಏನೂ ಗೊತ್ತಿರ್ಲಾರ್ದರ್ಗತ್ತೆ ಕುಂದಿರ್ತಿರಲ್ಲ. ನಿಮ್ಮಷ್ಟು ನನಗೆ ಗೊತ್ತೈತಿ ಏನಂತ ಹೇಳಿ. ನಾವು ನಕ್ರ ಸರ್ ಏನರ ಅಂದಗಿಂದಾರಂತ ಹೇಳಿ ನಗುದಿಲ್ಲ ಅಷ್ಟೇ. ಚೀಟಿ ವ್ಯವಹಾರ ಎಲ್ಲರಿಗೂ ಗೊತ್ತೈತಿ, ಇದು ನನಗೂ ಗೊತ್ತೈತಿ. ನಗಬೇಕು ಅಂಥವೇನ್ರ ಇದ್ದಾಗ ನಗಬೇಕು. ಜೀವನದೊಳಗೆ ನಗುವುದು ಭಾಳ ಮುಖ್ಯ ಅಷ್ಟೇ. ನಕ್ಕು ಬಿಡ್ಬೇಕು ಹಂಗೇನ್ರ ಹೇಳಿದಾಗ. ಹಸನ್ಮುಖಿ ಸದಾಸುಖಿ ಅಂತ ಹೇಳಿ ಕರೀತಾರೆ. ಯಾವ ಭಾಳ ನಗತಿರ್ತಾನೆ ನೋಡಿ ಅವ ಭಾಳ ಆನಂದದಿಂದ ಇರ್ತಾನೆ. ನಗಬೇಕು ಹಂಗಂತ ಹೇಳಿ ಮತ್ತು ಖಾಲಿ ಉಪ್ರಟ್ಟಿ ಎಲ್ಲಿ ಬೇಕಾದಲ್ಲಿ ನಗುವಂಗಿಲ್ಲ. ಮತ್ತು ಎಲ್ಲಿ ಬೇಕಾದಂಗೆ ನಗುವಂಗಿಲ್ಲ. ಸರ್ದೊಂದು ಅರ್ಜೆಂಟ್ ಏನೋ ಕೆಲಸ ಇರ್ತೈತಿ, ಅವ್ರು ಓಡಿ ಹೊಂಟಿರ್ತಾರೆ, ಅವ್ರ ಮುಂದೆ ಬಂದು ನಕ್ಕೊಂತ ನಿಂತು ಬಿಟ್ರೆ ಹಂಗಿಲ್ಲ. ಅದಕ್ಕೆ ಒಂದು ಮಿತಿ ಐತಿ. ವೆರಿ ಗುಡ್. ಯಾರಮ್ಮ? ಹಾಂ, ಚೀಟಿ ವ್ಯವಹಾರ ಪಕ್ಕ ಗೊತ್ತದ. ಹೊಸ ಅಡ್ಮಿಷನ್ ಇಲ್ಲಿ ನೀನು, ಅದಕ್ಕೆ ಇಲ್ಲಿ ಬಂದೀನಿ. ಇರಲಿ. ಕನ್ನಡದವರು ಮತದಾರರ ಗುರುತಿನ ಚೀಟಿ, ಅದಕ್ಕೆ ಪತ್ರ ಅಂತ ಹೇಳಿ ಕರಿಬೇಕು. ಯಾಕೆ ಇಂಗ್ಲೀಷ್ನೊಳಗೆ ಕಾರ್ಡ್ ಅಂತ ಹೇಳ್ತಿ, ಕನ್ನಡದೊಳಗೆ ಅದಕ್ಕೆ ಚೀಟಿ ಅಂತ ಹೇಳಿ ಕರೀತಾರೆ. ಅದಕ್ಕೆ ಪತ್ರ ಅಂತ ಹೇಳಿ ಕರಿಬೇಕು. ಇರಲಿ, ಅವ್ರು ಹೆಂಗೆ ಬರ್ದಾರೆ ಹಂಗೆ ಇರಲಿ, ಅದು ನಮಗೇನು ಬೇಕಾಗಿಲ್ಲ. ಈ ಮತದಾರರ ಗುರುತಿನ ಚೀಟಿಯನ್ನು ಯಾವ ಉದ್ದೇಶಕ್ಕಾಗಿ ಚುನಾವಣಾ ಆಯೋಗ ಅನುಷ್ಠಾನಗೊಳಿಸ್ತು ಅಂತ ಕೇಳಿದರೆ, ಮುಕ್ತ ಮತ್ತು ನಿರ್ಭೀತಿಯಿಂದ ಮತ್ತು ಶಾಂತಿಯುತವಾಗಿ ಮತದಾನಗಳು ನಡೆಯುವ ಉದ್ದೇಶಕ್ಕಾಗಿ ಇದನ್ನು ಪರಿಚಯ ಮಾಡಲಾಯಿತು. ಇಂಗ್ಲೀಷ್ನೊಳಗೆ ಇದಕ್ಕೆ ಎಲೆಕ್ಟ್ರೋಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಹೇಳಿ ಕರೀತಾರೆ. ನಿಮಗೆ ಒಂದು ಮಾರ್ಕಿಗೆ ಕೇಳ್ತಾರೆ ಅದನ್ನು. ಎಕ್ಸ್ಪಾಂಡ್ ಇಫಿಕ್ ಅಂತ ಹೇಳಿರ್ತಾರೆ. ಇಲ್ಲಂತಂದ್ರೆ ಇಫಿಕ್ಕನ್ನು ವಿಸ್ತರಿಸಿರಿ ಅಥವಾ ಇದರ ವಿಸ್ತೃತ ರೂಪ ಬರೀರಿ ಅಂತ ಹೇಳಿ ಕೇಳ್ತಾರೆ. ಅವಾಗ ನೀವು ಏನು ಬರಿಬೇಕು? ಇಂಗ್ಲೀಷ್ನೊಳಗೆ ಸರಿಯಾಗಿ ಬರೆಯೋಕೆ ಬಂದ್ರೆ ಇಂಗ್ಲೀಷ್ನೊಳಗೆ ಬರೀರಿ. ಇಲ್ರಿ ನಮಗೆ ಇಂಗ್ಲೀಷ್ ಬರೋದಿಲ್ಲ ಅಂತಂದ್ರೆ ಕನ್ನಡದೊಳಗೆ ಮತದಾರರ ಗುರುತಿನ ಚೀಟಿ ಅಂತ ಹೇಳಿ ಬರೀರಿ. ಮುಂದೆ ಬಾರ್ ಹಾಕಿ ಪತ್ರ ಅಂತ ಹೇಳಿ ಬರೀರಿ. ತಪ್ಪಲ್ಲ. ಒಂದು ಮಾರ್ಕಸ್ ನಿಮಗೆ ಕಿಶೆದಾಗ ಹೋಗಿ ಗೊತ್ತಿರ ಕೇಳ್ತಾರೆ ಪ್ರಶ್ನೆ. ಅದನ್ನು ಈ ಮತದಾರರ ಗುರುತಿನ ಚೀಟಿಯನ್ನು ಮೊದಲ ಬಾರಿಗೆ ಅಂದರೆ 1990 ಮತ್ತು 96ರಲ್ಲಿ ಭಾರತದ ಚುನಾವಣಾ ಆಯೋಗದ ಮುಖ್ಯಸ್ಥರಾಗಿದ್ದಂತಹ TN ಶೇಷನ್ ಅವರು ಇದನ್ನು ಪರಿಚಯ ಮಾಡ್ತಾರೆ. ಇದು ಜಾರಿಗೆ ಬಂದದ್ದು 1993ರಿಂದ. ಯಾಕೆ ಇದನ್ನು ಜಾರಿಗೊಳಿಸಿದರು ಅಂತಂದರೆ, ಒಂದಿಷ್ಟು ಭಾರತೀಯ ಚುನಾವಣಾ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರಗಳು, ಬೋಗಸ್ ವೋಟಿಂಗ್ಗಳು ಮತ್ತು ಅಪರಾಧಿತ ಪ್ರಕರಣಗಳನ್ನು ತಡೆಯಲಿಕ್ಕೆ ಈ ಮತದಾರರ ಗುರುತಿನ ಚೀಟಿಯನ್ನು ಜಾರಿಗೆ ತರಲಾಯಿತು. ಇದು ಮುಂದೆ MS ಗಿಲ್ರವರು, MS ಗಿಲ್ ಭಾರತದ ಚುನಾವಣಾ ಆಯೋಗದ ಮುಖ್ಯಸ್ಥರಾದಂತಹ ಸಂದರ್ಭದಲ್ಲಿ ಇದನ್ನು ಕಡ್ಡಾಯಗೊಳಿಸಲಾಯಿತು. ಎಲ್ಲರೂ ಈ ಗುರುತಿನ ಪತ್ರವನ್ನು ಹೊಂದಲೇಬೇಕು ಅಂತ ಹೇಳಿ ಆಜ್ಞೆ ಆಯಿತು. ಅಲ್ಲಿಯಿಂದ ಇಲ್ಲಿಯವರೆಗೆ ನಾವು ಮತದಾರರ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಮಾಡಿಸ್ತಾ ಇದ್ದೀವಿ ಮತ್ತು ಅದರ ಮುಖೇನ ನಾವು ಚುನಾವಣೆಯಲ್ಲಿ ಪಾಲ್ಗೊಳ್ತಾ ಇರ್ತೀವಿ. ಈ ಮತದಾರರ ಗುರುತಿನ ಚೀಟಿಯೊಳಗೆ ಏನೇನು ಇರ್ತೈತಿ ಅಂತ ಹೇಳಿ ಕೇಳಿದರೆ, ಆ ವ್ಯಕ್ತಿಯ ವಯಸ್ಸು, ಹೆಸರು, ಭಾವಚಿತ್ರ, ಲಿಂಗ ಮತ್ತು ಅವರ ವಿಳಾಸ ಮತ್ತು ಸಂಬಂಧಿತ ಮತಕ್ಷೇತ್ರ, ಇವು ಎಲ್ಲ ವಿವರಣೆಗಳನ್ನು ಆ ಮತದಾರರ ಗುರುತಿನ ಚೀಟಿ ಒಳಗೊಂಡಿರುತ್ತೆ. ಇದನ್ನು ನಾವು ಸರ್ಕಾರದ ಕಚೇರಿಯ ದಾಖಲೆ ಅಂತ ಹೇಳಿ ಕರಿತೀವಿ. ಇದು ಒಂದು ದಾಖಲೆ ನಿಮ್ಮ ಹತ್ರ ಇತ್ತು ಅಂತಂದ್ರೆ, ಈ ದೇಶದ ಯಾವುದೇ ಭಾಗದಲ್ಲಿ ನೀವು ಸರ್ಕಾರದಿಂದ ದೊರೆಯುವಂತಹ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಅರ್ಹರು ಅಂತ ಹೇಳಿ. ಇದರ ಉಪಯೋಗ ಏನಾಯಿತು ಅಂತ ಕೇಳಿದರೆ, ಒಂದನೇ ಉಪಯೋಗ, ಇದು ಕೊಟ್ಟಿ ಮತದಾನವನ್ನು ತಡೆಯಲಿಕ್ಕೆ
ಉಪಯುಕ್ತವಾಯಿತು. ಇದು ಒಂದನೆಯ ಉಪಯೋಗ. ಎರಡನೆಯದ್ದು, ಮುಕ್ತ ಮತ್ತು ನಿರ್ಭೀತಿಯುತವಾದಂತಹ ಚುನಾವಣೆಯನ್ನು ನಡೆಸಲಿಕ್ಕೆ ಸಹಾಯವಾಯಿತು. ಮೂರನೆಯದ್ದು, ಇದು ಮತದಾರರಿಗೆ ಸರ್ಕಾರದಿಂದ ದೊರೆಯುವಂತಹ ಸೌಲಭ್ಯಗಳನ್ನು ಸುಲಭವಾಗಿ ಪಡೆದುಕೊಳ್ಳಲಿಕ್ಕೆ ಸಹಾಯಕವಾಯಿತು. ಅದಕ್ಕೆ ಈ ಎಫಿಕ್ ಅನ್ನುವುದು ಅಥವಾ ಮತದಾರರ ಗುರುತಿನ ಚೀಟಿ ಅನ್ನುವುದು ಪ್ರತಿಯೊಬ್ಬ ಭಾರತೀಯ ಮತದಾರ ಹೊಂದಲೇಬೇಕಾದಂತಹ ಒಂದು ಸರ್ಕಾರದ ಆಜ್ಞೆ ಅಥವಾ ಸರ್ಕಾರದ ಡಾಕ್ಯುಮೆಂಟ್ ಅಂತ ಹೇಳಿ ಕರಿತೀವಿ, ದಾಖಲೆ ಅಂತ ಹೇಳಿ ಕರಿತೀವಿ. ಇದು ಇದ್ದರೆ ನಮಗೆ ಹಲವಾರು ಸಂದರ್ಭದಲ್ಲಿ ಸರ್ಕಾರ ನಮಗೆ ಕೊಡುವಂತಹ ಸೌಲಭ್ಯಗಳನ್ನು ಸುಲಭವಾಗಿ ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಇದು ಕಡ್ಡಾಯವಾಗಿ ನಾವೆಲ್ಲರೂ ಹೊಂದಲೇಬೇಕಾದಂತಹ ದಾಖಲೆ. ಸೆಕೆಂಡರಿ ಫಾರ್ಮೇಷನ್. EVM ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್, ಕನ್ನಡದವರು ವಿದ್ಯುನ್ಮಾನ ಮತಯಂತ್ರ. ಎರಡನೆಯದು, this is new invention in election system of the country. It has replaced in the place of ballot box and ballot paper. This is the most effective invention in electoral system of the country. EVM introduced at first in 1998. In some state legislative election successfully. Later in 2004, 14th Lok Sabha election of the country, they were used all over India in 2004. See, the specialty or characteristics of EVM, it consists controlling unit and ballot unit. Both are interconnecting with a cable. They are separate actually, controlling unit and a ballot unit. Both are interconnecting with the cable. A balloting unit keep in the place of voters exercise their vote. That is balloting unit. The controlling unit, which under the controls of polling officer. See, when a voter showing their identity card to the polling officer, then he permit or allowed to cast their vote by using a button in a control unit. After permission of polling officer, in a balloting unit, voters move to the place of balloting unit and they press a blue color button and it gives a beeping sound by red light or a green light. Then it means that a vote is considered or the process of voting is completed. When we get a beeping sound by balloting unit.
Then uses of EVM, 5 adopted EVM actually. This is easily operated and saves time of voters and also officers of election. Second one, a voter simply to cast their vote. There is no hurdle, there is no problem. Just pressing their press the button of balloting unit with the permission of controlling unit, then that it completed. Third one, this is a quick operative system and it gives an accurate result. Third one. Fourth one, economic and eco-friendly. See, before invention of EVM, we are using papers, ballot papers. It takes the life of trees to product papers. Once we made it EVM machine, it has 30 to 40 years life actually. Then there is no chance again and again product machines. This is economic and eco-friendly. There is no bad effect on environment also. It takes some electricity, that it fine. We are using a memory card where it give itself results of election. Then after completion of result, once again we completely clean the memory card and again use in the next elections. Okay. It helps to save money and environment also. Fifth one, it avoids invalid votes in an election. See, there is no chance to pressing 2 times a button. If once you press the button, that it complete. It will not take again your votes actually. Sixth one, it controls the irregularities in the elections. This is a systemized machine actually. There is no chance to enter the irregularity activities of political parties or politicians or voters when the time of election. This is about EVM, electronic voting machine. So as per 1 mark, expand EVM, electronic voting machine. English medium though. Any doubt or any explanation from your side? Anything regarding more information if you have, please. English medium. 2 reforms I have discussed here, EFIC and EVM. Regarding these 2 things, if you have any difficulties to understand, so please ask. Spurti? ಏನಿಲ್ಲ ಗೊತ್ತಾಗೈತಿ ಹುಡುಗರು ಇಂಗ್ಲೀಷ್ ಮೀಡಿಯಮ್ದವರು ಓಕೆ ಕನ್ನಡ ಮೀಡಿಯಂ. 2ನೇ ಚುನಾವಣಾ ಸುಧಾರಣೆ ವಿದ್ಯುನ್ಮಾನ ಮತಯಂತ್ರ. ಭಾರತೀಯ ಚುನಾವಣಾ ವ್ಯವಸ್ಥೆಯಲ್ಲಿ ಇದೊಂದು ಹೊಸ ಅನ್ವೇಷಣೆ ಅಥವಾ ಆವಿಷ್ಕಾರ. ಇದನ್ನು ನಾವು ಈ ಮೊದಲು ಉಪಯೋಗ ಮಾಡ್ತಿದ್ದಂತಹ ಮತಗಟ್ಟೆಯಲ್ಲಿ ಮತದಾನಕ್ಕೆ ಬಳಸಲಾಗ್ತಿದ್ದಂತಹ ಚುನಾವಣಾ ಅಥವಾ
ಮತಪತ್ರ ಬ್ಯಾಲೆಟ್ ಪೇಪರ್ ಅಂತ ಹೇಳಿ ಕರಿತೀವಲ್ಲ, ಮತಪತ್ರ. ಇದರ ಜಾಗದಲ್ಲಿ ಈ ವಿದ್ಯುನ್ಮಾನ ಮತಯಂತ್ರವನ್ನು ತರಲಾಯಿತು. ಮತದಾನಕ್ಕೆ ಈ ಹಿಂದೆ ಪೇಪರ್ಗಳು, ಹಾಳೆಗಳನ್ನು ಬಳಸ್ತಿದ್ದೀವಿ. ಅದಕ್ಕೊಂದು ಬಾಕ್ಸ್ ಇತ್ತು. ನೀವು ಆ ಚುನಾವಣಾ ಮತದಾನ ವ್ಯವಸ್ಥೆಯ ಸೀಲನ್ನು ಹಾಕಿ ಆ ಡಬ್ಬಿಯೊಳಗೆ ಹಾಕಿ ಹೋಗ್ತಿದ್ವಿ. ಅಲ್ಲಿ ಬಹಳಷ್ಟು ಸಮಸ್ಯೆಗಳು ಏರ್ಪಟ್ಟು, ಕೊಟ್ಟು ಮತದಾನ ಆಯಿತು. ಕೆಲವೊಂದು ಸಂದರ್ಭದಲ್ಲಿ ಚುನಾವಣಾ ಆ ಮತಪತ್ರದ ಡಬ್ಬಿಯನ್ನು ಎಸ್ಕೇಪ್ ಮಾಡಿಬಿಡ್ತಿದ್ರು. ಇವೆಲ್ಲ ಸಮಸ್ಯೆ ಅದು. ಅದಕ್ಕೆ ಇದನ್ನು ತಡಿಬೇಕು ಅಂತ ಹೇಳಿ ಚಿಂತನೆಯನ್ನು ಮಾಡಿ ಅದರ ಜಾಗಕ್ಕೆ ಹೊಸ ಆವಿಷ್ಕಾರ ಮಾಡಿದ್ದು ಯಾವುದು ಅಂತಂದರೆ ಈ ವಿದ್ಯುನ್ಮಾನ ಮತಯಂತ್ರ. ಈ ವಿದ್ಯುನ್ಮಾನ ಮತಯಂತ್ರವನ್ನು ಭಾರತದಲ್ಲಿ ಮೊದಲ ಬಾರಿಗೆ ಜಾರಿಗೆ ತಂದದ್ದು 1998ರಲ್ಲಿ ಕೆಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಪರೀಕ್ಷಾರ್ಥವಾಗಿ ಜಾರಿಗೆ ತರಲಾಯಿತು. ನಂತರ ಇದನ್ನು ಪರಿಪೂರ್ಣ ಪ್ರಮಾಣದಲ್ಲಿ, ಸಂಪೂರ್ಣ ಪ್ರಮಾಣದಲ್ಲಿ ಜಾರಿಗೊಳಿಸಿದ್ದು ಭಾರತದಲ್ಲಿ ಯಾವಾಗ ಅಂತಂದರೆ 2004ರ 14ನೆಯ ಲೋಕಸಭಾ ಚುನಾವಣೆಯಲ್ಲಿ ವಿದ್ಯುನ್ಮಾನ ಮತಯಂತ್ರವನ್ನು ಸಂಪೂರ್ಣವಾಗಿ ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ಬಳಕೆ ಮಾಡಲಾಯಿತು, ಜಾರಿಗೆ ತರಲಾಯಿತು. ಈ EVM ಅಂದರೆ ವಿದ್ಯುನ್ಮಾನ ಮತಯಂತ್ರದ ಲಕ್ಷಣಗಳು ಏನು ಅಥವಾ ಇದರ ವಿಶೇಷತೆ ಏನು ಅಂತ ಕೇಳಿದರೆ, ಇಲ್ಲಿ 2 ಯಂತ್ರಗಳು ಇರ್ತವೆ. ಒಂದನೆಯ ಯಂತ್ರ ಯಾವುದು ಅಂತಂದರೆ ಕಂಟ್ರೋಲಿಂಗ್ ಯೂನಿಟ್ ಅಂತ ಹೇಳಿ ಕರಿತೀವಿ, ನಿಯಂತ್ರಕ ಘಟಕ ಅಂತಾರೆ ಅದಕ್ಕೆ. ಎರಡನೆಯದು ಬ್ಯಾಲೆಟಿಂಗ್ ಯೂನಿಟ್ ಅಂತ ಹೇಳ್ತೀವಿ, ಅದಕ್ಕೆ ಮತಯಂತ್ರ ಅಂತ ಹೇಳಿ ಕರೀತಾರೆ ಅಥವಾ ಮತಯಂತ್ರ ಘಟಕ ಅಂತ ಹೇಳಿ ಕರೀತಾರೆ. ಇವು ಎರಡರ ನಡುವೆ ಹಿಂಗಿರ್ತಾವು. ಇದು ನಿಯಂತ್ರಕ ಘಟಕ, ಇದು ಮತಯಂತ್ರ ಘಟಕ. ಇವು ಎರಡರ ನಡುವೆ ಒಂದು ಕೇಬಲ್ನಿಂದ ಕನೆಕ್ಟ್ ಮಾಡಲಾಗಿರುತ್ತೆ. ಕೇಬಲನ್ನು ಕನ್ನಡದೊಳಗೆ ವಯರ್ ಅಂತಿರಲ್ಲ, ವಯರ್. ಈ ಕನ್ನಡದೊಳಗೆ ಏನಂತಾರೆ ವಯರಿಗೆ? ವಯರಿಗೆ ಕನ್ನಡದೊಳಗೆ ಏನಂತಾರೆ? ವಿದ್ಯುತ್ ತಂತಿ. ವಿದ್ಯುತ್ ತಂತಿ ಮೂಲಕ ಕೂಡಿಸಿರ್ತಾರೆ ಎರಡನ್ನು. ನೋಡಿ, ಬ್ಯಾಲೆಟಿಂಗ್ ಯೂನಿಟನ್ನು ಎಲ್ಲಿಟ್ಟಿರ್ತಾರೆ ಅಂತಂದರೆ ಮತದಾರರು ಮತ ಚಲಾವಣೆ ಮಾಡುವಂತಹ ಸ್ಥಳದಲ್ಲಿ ಇಟ್ಟಿರ್ತಾರೆ. ಇದು ಮತದಾರರು ಮತ ಚಲಾವಣೆ ಮಾಡುವಂತಹ ಸ್ಥಳ. ಕಂಟ್ರೋಲಿಂಗ್ ಯೂನಿಟ್ ಅಂದರೆ ನಿಯಂತ್ರಕ ಘಟಕವನ್ನು ಎಲ್ಲಿಟ್ಟಿರ್ತಾರೆ ಅಂತಂದರೆ ಈ ಮತಕ್ಷೇತ್ರದ ಅಥವಾ ಮತದಾನ ಪ್ರದೇಶದ ಒಬ್ಬ ಮುಖ್ಯ ಅಧಿಕಾರಿ ಇರ್ತಾನೆ. ಅವನ ಅಧೀನದಲ್ಲಿ ಈ ನಿಯಂತ್ರಕ ಘಟಕ ಇರುತ್ತೆ. ನೀವು ಚುನಾವಣೆ ಮಾಡೋಕ್ಕೆ ಪೋಲಿಂಗ್ ಬೂತ್ಗಳು ಅಂತೇಳಿ ಮತಗಟ್ಟೆ ಅಂತೇಳಿ ಕರಿತಿರಲ್ಲ, ಒಂದೊಂದು ಮತಗಟ್ಟೆಗೆ ಒಬ್ಬೊಬ್ಬ ಚುನಾವಣಾ ಮುಖ್ಯ ಅಧಿಕಾರಿ ಇರ್ತಾನೆ. ಆ ಮುಖ್ಯ ಅಧಿಕಾರಿ ಹತ್ತಿರ ಈ ನಿಯಂತ್ರಕ ಘಟಕವನ್ನು ಇರಿಸಿರ್ತಾರೆ. ಯಾವಾಗ ಮತದಾನ ಪ್ರಾರಂಭವಾಗುತ್ತೋ ಆವಾಗ ಇದು ಎಂಟ್ರೆನ್ಸ್ ಗೇಟ್. ಇದು ಸರ್ ಹಿಂಗೆ ಇರ್ತೈತೆ ಅಂತಲ್ಲ, ಅದರ ಅರ್ಥ ಎಂಟ್ರೆನ್ಸ್ ಗೇಟ್ ಇದು. ಈಗ ಮತದಾರರು ಬರ್ತಾರೆ, ಹಿಂಗೂ ಬರ್ತಾರೆ, ಹಿಂಗೂ ಬರ್ತಾರೆ. ಅವ್ರಿಗೆ ಹೆಂಗೆ ತಿಳಿತೈತೆ ಹಂಗೆ ಬರ್ತಾರೆ ಅವ್ರು. ಇಲ್ಲಿ ಎಂಟರ್ ಆದ ಮೇಲೆ ನೇರವಾಗಿ ಅವ್ರು ಎಲ್ಲಿ ಹೋಗಬೇಕು ಅಂತಂದರೆ ನಿಯಂತ್ರಕ ಘಟಕದ ಹತ್ತಿರ ಹೋಗಬೇಕು. ಇಲ್ಲಿ ನಿಯಂತ್ರಣ ಅಧಿಕಾರಿ ಇರ್ತಾನೆ. ಅಲ್ಲಿ ಹೋಗಿ ಏನು ಮಾಡಬೇಕು ಅಂತಂದರೆ
ಸರ್ ಬೆಳಗ್ಗೆನ ಚಲೋ ಮಾಡಿರಿ ಚಾಗಿ ಕುಡ್ದಿರೇನಂತಲ್ಲ, ಅಲ್ಲಿ ಹೋಗಿ ತಮ್ಮ ಮತದಾರರ ಗುರುತಿನ ಚೀಟಿಯನ್ನು ತೋರಿಸಬೇಕು. ತೋರಿಸಿದ ಮೇಲೆ ಅವ್ರ ಕಡೆಗೆ ಒಂದು ಡಾಕ್ಯುಮೆಂಟ್ ಇರುತ್ತೆ, ನಿಮ್ಮ ನಂಬರು, ಮತಕ್ಷೇತ್ರ, ಹೆಸರು, ವಯಸ್ಸು, ಇದೆಲ್ಲ ಇನ್ಫಾರ್ಮೇಷನ್ ಅವ್ರ ಕಡೆನೂ ಇರುತ್ತೆ, ನಿಮ್ಮ ಕಡೆನೂ ಇರುತ್ತೆ. ಅದನ್ನು ತೋರಿಸಿದ ಮೇಲೆ ವೆರಿಫೈ ಮಾಡ್ತಾರೆ, ಅವರು ನೋಡ್ತಾರೆ ಸರಿ ಅದಾನೋ ಇಲ್ಲ ಈ ವ್ಯಕ್ತಿ. ಈ ಮತಪತ್ರಕ್ಕೂ ಮತ್ತು ಇಲ್ಲಿಯ ದಾಖಲೆಗೂ ಮಾಹಿತಿ ಸರಿ ಐತಿಲ್ಲೋ ಅಂತ ಹೇಳಿ ಅದನ್ನು ಪರಿಷ್ಕರಣೆ ಮಾಡಿ ಅದು ಸರಿ ಇತ್ತು ಅಂತಂದರೆ ಈ ವ್ಯಕ್ತಿಯನ್ನು ಹೋಗಪ್ಪ ನೀನು ಓಟ್ ಹಾಕು ಅಂತ ಹೇಳಿ ಇಲ್ಲಿ ಕಳಿಸ್ತಾರೆ ಅಷ್ಟೆ. ಎಲ್ಲಿ ಕಳಿಸ್ತಾರೆ? ಮತಯಂತ್ರದ ಘಟಕ ಐತಲ್ಲ ಅಲ್ಲಿ ಕಳಿಸ್ತಾರೆ. ಹಂಗೆ ಕಳಿಸೋದಿಲ್ಲ ಅವರು. ನಿಮ್ಮ ಮಾಹಿತಿ ಸರಿ ಇದ್ದು ನಿಮ್ಮ ಚುನಾವಣಾ ಅಧಿಕಾರಿ ನಿಮಗೆ ಒಪ್ಪಿಗೆಯನ್ನು ಕೊಟ್ಟ ಮೇಲೆ ನಿಮ್ಮ ಕೈಗೆ ಎಡಗೈಗರ ಇರ್ಬೋದು ಬಲಗೈಗರ ಇರ್ಬೋದು ಒಂದು ಬಟ್ಟೆಗೆ ಹಿಂಗೆ ಹಚ್ತಾರೆ, ಹಿಂಗೆ ಹಚ್ತಾರೆ, ಶಾಹಿ ಗುರುತು ಹಚ್ತಾರೆ. ಹಚ್ಚಿದ ಮೇಲೆ ಆ ನಿಯಂತ್ರಕ ಘಟಕದಲ್ಲಿ ಆ ಯಂತ್ರದಲ್ಲಿ ಒಂದು ಬಟನ್ ಇರುತ್ತೆ, ಅದನ್ನು ಒತ್ತಾರೆ ಅವರು. ಒತ್ತಿದ ಮೇಲೆ ನೀವು ಹೋಗಬೇಕು ಮತ ಹಾಕಕ್ಕೆ. ಎಲ್ಲಿಗೆ ಹೋದ್ರಿ? ಮತಯಂತ್ರದ ಘಟಕಕ್ಕೆ ನೀವು ಹೋದ್ರಿ. ಹೋದ ಮೇಲೆ ಇಲ್ಲಿ ಒಂದು ಹಂಗೆ ಕಂಟೆಸ್ಟೆಂಟ್ ಪೀಪಲ್ ಇರ್ತಾರೆ, ಅವ್ರ ಮುಂದೆ ಎಲ್ಲರ ಮುಂದೂ ಏನಿರ್ತಾವೆ ಅಂತಂದ್ರೆ ಹಿಂಗೆ ನೀಲಿ ಬಣ್ಣದ ಬಟನ್ಗಳು ಇರ್ತಾವೆ. ಆ ಬಟನ್ಗಳು ನಿಮಗೆ ಇದ್ರೊಳಗೆ ಯಾವ ಬೇಕು ನೋಡು, ಆ ವ್ಯಕ್ತಿಯ ಮುಂದೆ ಹಿಂಗೆ ಬಟನ್ ಒತ್ತಿದ್ರಿ ಅಂತಂದ್ರೆ ಇಲ್ಲಿ ಒಂದು ಲೈಟ್ ಇರ್ತೈತಿ. ಇಲ್ಲಿ ಇದು ನೀಲಿ ಬಟನ್, ಇದು ಮರಿಬೇಡ್ರಿ, ಇದು ನೀಲಿ ಬಟನ್ ಹಂಗೆ ಅದ ಬಟನ್ನ ಇರ್ತೈತಿ. ಮತ್ತು ಇಲ್ಲಿ ನೀವು ಬಟನ್ ಒತ್ತಿದ್ರಿ ಅಂತಂದ್ರೆ ಇಲ್ಲಿ ಒಂದು ಗ್ರೀನ್ ಲೈಟ್ ಬರ್ತೈತಿ. ಅದು ಹೆಂಗೆ ಸೌಂಡ್ ಮಾಡ್ತೈತಿ ಯಾರು ಮಾಡಿ ತೋರಿಸ್ರಿ. ಹಾಂ ನೋಡ್ರಿ, ಹಂಗೆ ಒಂದು ಬೀಪ್ ಸೌಂಡ್ ಬರ್ತೈತಿ. ಅಲ್ಲಿ ನೀವು ಬಟನ್ ಒತ್ತಿದ ಮೇಲೆ ಆ ಸೌಂಡ್ ಬಂತು ಅಂದರೆ ನಿಮ್ಮ ಮತ ಪರಿಗಣಿಸಲಾಗಿದೆ ಅಂತ ಹೇಳಿ ಅರ್ಥ. ಅಲ್ಲಿಗೆ ನಿಮ್ಮ ಮತದಾನದ ಸಂಪೂರ್ಣ ಪ್ರಕ್ರಿಯೆ ಮುಗಿಯಿತು. ಮತ್ತು ತಡ್ರಿ ಇದನ್ನು ಭಾಳ ಸಲ ಒತ್ತಬೇಕು, ಇನ್ನೊಂದು 2 ಸಲ ಟಿ ಅನ್ನಿಸ್ಬೇಕಂತೇಳಿ ಹಿಂಗೆ ಒತ್ತಕ್ಕೆ ಹೋದ್ರಿ ಅಂದ್ರೆ ಬರೋದಿಲ್ಲ. ಯಾಕಂದರೆ ನಿಯಂತ್ರಕ ಘಟಕದ ಅಧಿಕಾರಿ ನಿಮಗೆ ಒಂದು ಮತವನ್ನು ಹಾಕಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿರ್ತಾನೆ. ಅದು ಒಂದೇ. ನೀವು ಹಂಗೆ ಒತ್ತಕ್ಕೆ ನಿಂತೀರಿ ಅಂತಂದ್ರೆ ತೊಗೊಳ್ಳೋದಿಲ್ಲ, ಅದು ಮತ ಪರಿಷ್ಕರಣೆಗೆ ಒಳಪಡುವುದಿಲ್ಲ. ಹಿಂಗೆ ಸೌಂಡ್ ಬಂತು ಅಂತಂದ್ರೆ ನಿಮ್ಮ ಮತ ಚಲಾವಣೆಯಾಗಿದೆ ಅಂತ ಹೇಳಿ ಅದರ ಅರ್ಥ ಆಯಿತಾ. ಇದು EVMನ ವಿಶೇಷತೆ, ವಿದ್ಯುನ್ಮಾನ ಮತಯಂತ್ರದ ವಿಶೇಷತೆ ಹಿಂಗಿರ್ತಾವೆ. ಅದನ್ನು ಒಂದು ಈಟು ಖಾಲಿ ಇದ್ದಾಗ ಒಂದು ಚಾರ್ಟ್ ಹಾಕಿ ಇನ್ನೂ ಚೆಂದಂಗೆ ನಿಮಗೆ ಹೇಳ್ತೀನಂತೆ. ಈ ವಿದ್ಯುನ್ಮಾನ ಮತಯಂತ್ರದ ಉಪಯುಕ್ತತೆ ಏನು ಉಪಯೋಗ ಐತಿದ್ರಿಂದ, ಯಾಕೆ ನಾವು ಇದನ್ನು ಜಾರಿಗೆ ತೆಗೆದುಕೊಂಡು ಬಂದೀವಿ? ಒಂದನೆಯ ಉಪಯೋಗ, ಇದನ್ನು ಸುಲಭವಾಗಿ ನಾವು ಆಪ್ರೇಟ್ ಮಾಡಬಹುದು. ಅಂದರೆ ಆಪ್ರೇಟ್ ಅಂದ್ರೆ ಬಳಕೆ ಮಾಡಬಹುದು. ಇದಕ್ಕೆ ಬಹಳಷ್ಟು ಸಾಲಿ ಕಲಿಬೇಕಂತ ಹೇಳಿ ಏನು ಇಲ್ಲ. ಮನೆಯಾಗ ಲೈಟಿನ ಬಟನ್ ಹಚ್ತಾರಿಲ್ಲ, ಅದಕ್ಕೆಲ್ಲ MBBS ಮಾಡಿದ್ರೆ ಹಚ್ತಾರಿಲ್ಲ, ಹಿಂಗೆ ಟಕ್ ಹಚ್ತಾರಿಲ್ಲ. ಹಿಂಗೆ ಅಂದರೆ ನಮ್ಮ ದೇಶದಲ್ಲಿ ಇನ್ನೂ ಸಾಕ್ಷರತೆಯ ಪ್ರಮಾಣ ಹೆಚ್ಚಾಗಿಲ್ಲ. ಅನಕ್ಷರರಿಗೂ ಸಹಿತ ಇದು ಉಪಯುಕ್ತವಾಗುತ್ತೆ. ಸುಲಭವಾಗಿ ಇದನ್ನು ನಾವು ನಿರ್ವಹಣೆ ಮಾಡಬಹುದು ಮತ್ತು ವೇಳೆ ಉಳಿಯುತ್ತೆ. ಬ್ಯಾಲೆಟ್ ಪೇಪರ್ ತೊಗೊಂಬರಬೇಕು, ಪ್ರಿಂಟ್ ಹಾಕಬೇಕು, ಅದಕ್ಕೆ ಸೀಲ್ ಹಾಕಬೇಕು, ಅದನ್ನು ಮಡಚಬೇಕು, ಡಬ್ಬ್ಯಾಗ ಹಾಕಬೇಕು, ಇದು ಎಲ್ಲ ಏನಿಲ್ಲ. ಅದಕ್ಕೊಂದು ಮೆಮರಿ ಕಾರ್ಡ್ ಇರುತ್ತೆ. ನೀವು ಒಂದು ಮತವನ್ನು ಹಾಕಿದರೆ ಆ ವ್ಯಕ್ತಿಗೆ ನಿಮ್ಮ ಮತ ಹೋಗಿ ತಲುಪಿರುತ್ತೆ. ಚುನಾವಣೆ ಮುಗಿದ ನಂತರ ಆ ಮೆಮರಿ ಕಾರ್ಡನ್ನು ತೆಗೆದುಕೊಳ್ತಾರೆ, ರಿಸಲ್ಟ್ ಅನೌನ್ಸ್ ಮಾಡ್ತಾರೆ, ಮತ್ತು ಮೆಮರಿ ಕಾರ್ಡ್ ಫುಲ್ ವಾಶ್ಔಟ್ ಮಾಡಿ ಮತ್ತೆ ಹಾಕಿ ಇಟ್ಬಿಡ್ತಾರೆ, ಮುಗೀತದೆ. ಏನಿಲ್ಲ, ಕೆಡೋದಿಲ್ಲ, ಏನಿಲ್ಲ. ಒಂದು ಸುಲಭವಾಗಿ ನಿರ್ವಹಣೆ, ಎರಡನೇದ್ದು ಇದು ವೇಳೆಯ ಉಳಿತಾಯವನ್ನು ಮಾಡುತ್ತೆ. ಎರಡನೇದು ಇದು ಮತ ಚಲಾವಣೆಗೆ ಸುಲಭವಾದಂತಹ ವ್ಯವಸ್ಥೆ. ಸುಲಭವಾಗಿ ಮತ ಚಲಾವಣೆ ಮಾಡಿ ಬರಬಹುದು. ಇಲ್ಲಿ ಒಬ್ಬೊಬ್ಬರು ಏನು ಮಾಡಿರ್ತಿದ್ರು ಅಂತಂದ್ರೆ, ಈ ಹಿಂದೆ ಬ್ಯಾಲೆಟ್ ಪೇಪರ್ ಇದ್ದಾಗ ಅಲ್ಲೇ ಹಿಂಗೆ ಇರ್ತಿತ್ತು. ಅದು ಬ್ಯಾಲೆಟ್ ಪೇಪರ್ ಹಿಂಗಿರ್ತಿತ್ತು, ಇಲ್ಲಿ ಹೆಸರು ಇರ್ತಿತ್ತು, ಎಲ್ಲ ಪಕ್ಷದ ಚಿಹ್ನೆ ಇರ್ತಿತ್ತು. ಇಲ್ಲೇ ಏನಿತ್ತು ಅಂತಂದ್ರೆ ಅದು ಹಿಂಗೆ ಒಂದು ಸೀಲ್ ಐತದು. ಹಾಂ, ಹಿಂಗೆ ಸೀಲ್ ಐತಿ. ಇದನ್ನು ಬ್ಲೂ ಆರ್ ಬ್ಲ್ಯಾಕ್ ಇಂಕ್ದೊಳಗೆ ಹಿಂಗೆ ರಬ್ ಮಾಡಬೇಕು. ರಬ್ ಮಾಡಿ ಎಲ್ಲಿ ಅದನ್ನು ಸೀಲ್ ಹಾಕಬೇಕು ಅಂದರೆ ಇಲ್ಲೇ ಹಾಕಬೇಕಾಗಿತ್ತು ಮೊದಲು.
ಇವ್ರು ಭಾಳ ಪ್ರೀತಿ ಇರ್ತೈತಲ್ಲ ಎಲೆಕ್ಷನ್ ನಿಂತರ ಮೇಲೆ ಹೋಗಿ ಅವ್ರ ಮಕ್ಕದ ಮೇಲೆ ಇಲ್ಲಿ ಹಾಕಿ ಬರ್ತೈತಿ. ದಟ್ ಈಸ್ ಇನ್ವ್ಯಾಲಿಡ್ ಓಟ್ ಆ್ಯಕ್ಚುಲಿ. ಯು ಶುಡ್ ರಬ್ ಯುವರ್ ಓಟ್ ಇನ್ ಅ ಪ್ರಾಪರ್ ಪ್ಲೇಸ್, ಅದರ್ವೈಸ್ ಯುವರ್ ಓಟ್ ವಿಲ್ ಬಿ ಇನ್ವ್ಯಾಲಿಡ್. ಹಿಂಗೆ ಹಾಕಿದರೆ ನೀವು ಚಲಾವಣೆ ಮಾಡಿದಂತಹ ಮತ ಅದು ಪರಿಗಣೆಗೆ ಬರುವುದಿಲ್ಲ, ಅದು ಅನರ್ಹವಾಗುತ್ತೆ. ಇವೆಲ್ಲ ಓದಲಾರದ ಮಂದಿಗೆ ಗೊತ್ತಕ್ಕಿರಲಿಲ್ಲ. ಒಂದಿಷ್ಟು ಓದಿದವರು ನಾವು ತಪ್ಪು ಮಾಡಿವೆ, ನಾನು ಒಂದು ಇಲೆಕ್ಷನ್ದೊಳಗೆ ಹಂಗೆ ಮಾಡೀನಿ, ಗೊತ್ತಿರಲಿಲ್ಲ ನಮಗೆ ಗೊತ್ತಾಗಲಿಲ್ಲ ಅದೇನಂತ ಹೇಳಿ. ಹೀಗಾಗಿ ಬಹಳಷ್ಟು ಅನರ್ಹ ಮತಗಳು ಆಗ್ತಿದ್ದು. ಅವ್ರು ಟೈಮ್ ಬಿಟ್ಟು ಕೆಲಸ ಬಿಟ್ಟು ಬಂದು ಮತದಾನಕ್ಕೆ ಹಾಜರಿರ್ತಿದ್ರು, ಆದರೆ ಅವ್ರ ಮತ ಪರಿಗಣನೆಗೆ ಬರ್ತಿರಲಿಲ್ಲ. ಅದಕ್ಕೆ ಇದನ್ನು ರದ್ದುಪಡಿಸಿ ಇದಕ್ಕೆ ಓಕೆ ಅಂದ್ರೆ ಈಗ ಏನಿಲ್ಲ, ಜಸ್ಟ್ ಬಟನ್ ಹಾಕಿದ್ರೆ ಮುಗಿತಿ. ಮೂರನೇದು, ಶೀಘ್ರ ಮತ್ತು ವಸ್ತುನಿಷ್ಠ ಫಲಿತಾಂಶವನ್ನು ಇದರಿಂದ ಪಡಿಬಹುದು ನಾವು. ಹಿಂದೆ ಏನಕ್ಕಿತ್ತು, ಚುನಾವಣಾ ಫಲಿತಾಂಶವನ್ನು ಡಿಕ್ಲೇರ್ ಮಾಡಬೇಕಾದ್ರೆ ಒಂದು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಮತಗಳನ್ನು ಎಣಿಕೆ ಮಾಡಬೇಕಾದ್ರೆ 1-2 ದಿವಸ ಸಂಪೂರ್ಣವಾಗಿ ಬೆಳತನಕ ರಾತ್ರಿ ಕೂಡ, ಯಾಕಂದ್ರೆ ಅವು ಕೈಲೇ ಎಣಿಸಿದ್ದು. ಹಾಂ, ಇವರಿಗೆ ಇದು ಈ ಪಕ್ಷ ಹಿಂಗೆ ಬಹಳಷ್ಟು ಸಮಸ್ಯೆಗಳಿತ್ತು. ಈಗೇನಿಲ್ಲ, ನಿಮಗೆ ಸ್ಕ್ರೀನ್ ಇರ್ತೈತಿ, ಅದಕ್ಕೆ ಕನೆಕ್ಟ್ ಮಾಡ್ತಾರೆ, ಕನೆಕ್ಟ್ ಮಾಡಿ ಬಡ ಬಟನ್ ಹೋಗಿ ಮೆಮ್ರಿ ಕಾರ್ಡ್ನೊಳಗಿಂದ ನಿಮ್ಗೆ ಡಾಟಾ ಕೊಡ್ತಾರೆ, ಮುಗೀತು. ಅಲ್ಲಿ ಎಣಿಸ್ಬೇಕು ಬಿಡಬೇಕು ಅದೇನೇನೂ ಇಲ್ಲ. ಈಗ ನೋಡಿ, 1 ತಾಸು ಒಳಗೆ ಇಡೀ ದೇಶದ ಚುನಾವಣೆಯ ಫಲಿತಾಂಶವನ್ನು ನಾವು ಇವತ್ತು ನಿಮ್ಮ ಕಣ್ಣೆದುರಿಗೆ ತಂದಿಡಬಹುದು. ಇದು ಸಾಧ್ಯವಾಗಿದ್ದು ಎದರಿಂದ ಅಂತಂದರೆ EVMನಿಂದ. ಇದು ಮತ್ತೊಂದು ಉಪಯುಕ್ತ. 4ನೇದ್ದು, ಆರ್ಥಿಕವಾಗಿ ಮತ್ತು ಪರಿಸರ ಸ್ನೇಹಿಯಾಗಿ ಇದು ಕಾರ್ಯವನ್ನು ಮಾಡುತ್ತೆ. ಯಾಕಂದರೆ ಈ ಹಿಂದೆ ಮತಪತ್ರವನ್ನು ತಯಾರು ಮಾಡಬೇಕಂದ್ರೆ ಏನು ಬೇಕು, ಕಟ್ಟಿಗೆ ಬೇಕು. ಕಟ್ಟಿಗೆ ಬೇಕಂದ್ರೆ ಏನು ಮಾಡಬೇಕು, ಗಿಡಗಳನ್ನು ಕಡಿಬೇಕು, ಅಂದ್ರೆ ಪರಿಸರವನ್ನು ಹಾಳು ಮಾಡ್ತಿದ್ದೀವಿ. ಮತ್ತದು ಒಂದು ಸಾರಿ ನೀವು ಉಪಯೋಗ ಮಾಡಿದ್ರಿ ಅಂದರೆ 2ನೇ ಸಾರಿ ಆ ಮತಪತ್ರವನ್ನು ಉಪಯೋಗ ಮಾಡಲಿಕ್ಕೆ ಬರ್ತಿರಲಿಲ್ಲ. ಅದನ್ನೇನು ಮಾಡ್ತಿದ್ರು, ಮತ್ತೆ ತೊಗೊಂಡು ಹೋಗಿ ಬೀದಿಗೆ ಹಾಕ್ತಿದ್ರು. ಇಲ್ಲಿ ಏನು ಹಾಳಾಯಿತು, ಒಂದು ಕಡೆಗೆ ಪರಿಸರವನ್ನು ಹಾಳು ಮಾಡ್ತಿದ್ದೀವಿ, ಇನ್ನೊಂದು ಕಡೆಗೆ ಅದು ಮರುಬಳಕೆಗೆ ಬರ್ತಿರಲಿಲ್ಲ. ಇದು ಪರಿಸರಕ್ಕೆ ವಿರುದ್ಧವಾದಂತಹ ಕಾರ್ಯವಾಗಿತ್ತು. ಮತ್ತು ಮರವನ್ನು ಕಡಿದ ಮೇಲೆ ಅದನ್ನು ಪೇಪರ್ ಮಾಡಬೇಕು ಅಂತಂದ್ರೆ ಮತ್ತೆ ಫ್ಯಾಕ್ಟ್ರಿಗೆ ಹೋಗಬೇಕು, ಅಲ್ಲಿ ದುಡ್ಡು ಕೊಡಬೇಕು. ಒಂದು ಇಂಥ ಮರ ಕಡಿದ್ರಿ ಅಂತಂದ್ರೆ ಒಂದು 20-25 ವರ್ಷ ಬೇಕು ಅದನ್ನು ಬೆಳೆಸೋಕ್ಕೆ. ಒಂದು ಕಡೆಗೆ ಪರಿಸರ ಹಾಳಾಯಿತು, ಇನ್ನೊಂದು ಕಡೆಗೆ ದುಡ್ಡು ಹಾಳಾಯಿತು. ಇವು ಎರಡನ್ನೂ ನಾವು ಉಳಿಸಬೇಕು ಅಂತ ಹೇಳಿ ತಿಳ್ಕೊಂಡು ಈ ವಿದ್ಯುನ್ಮಾನ ಮತಯಂತ್ರವನ್ನು ತಯಾರು ಮಾಡಲು, ಒಂದು ಮಷಿನ್ ತಯಾರು ಮಾಡಿದ್ರೆ ಅಂದರೆ ಒಂದು 35-40 ವರ್ಷದ ಬಾಳಿಕೆ ಬರುತ್ತೆ. ಪ್ರತಿ ಚುನಾವಣೆಯೊಳಗೂ ಮಷಿನ್ ತಯಾರು ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ನೋಡ್ರಿ, ಅಲ್ರಿ ಮತ್ತೊಂದು ಸಲ ಮತ ಹಾಕಿಬಿಟ್ಟಿವಿ ಅಂತಂದ್ರೆ ಅದ್ರ ಕತೆ ಮುಗೀತು ಅಂತಂದ್ರೆ ಇಲ್ಲ, ಅದಕ್ಕೆ ಮೆಮರಿ ಕಾರ್ಡ್ ಇರ್ತೈತಿ. ರಿಸಲ್ಟ್ ಅನೌನ್ಸ್ ಆದಮೇಲೆ ಆ ಮೆಮರಿ ಕಾರ್ಡ್ ಡಾಟಾವನ್ನು ಒಂದು ಕಡೆ ಸ್ಟೋರ್ ಮಾಡ್ತಾರೆ, ಮತ್ತು ಮೆಮರಿ ಕಾರ್ಡ್ ಕ್ಲೀನ್ ಮಾಡ್ತಾರೆ, ಮಷಿನ್ಗೆ ಹಾಕ್ತಾರೆ, ಮುಂದಿನ ಚುನಾವಣೆಗೆ ತೊಗೊಂಡು ಹೋಗ್ರಿ ಅಂತ ಹೇಳ್ತಾರೆ. ಇಲ್ಲಿ ಗಿಡ ಕಡಿಯೋದು ಬರಲಿಲ್ಲ, ಏನೂ ಬರಲಿಲ್ಲ, ಪರಿಸರ ಹಾಳಾಗಲಿಲ್ಲ, ಮತ್ತು ದುಡ್ಡು ಉಳೀತು. ಹೌದಾ? ಇದು ಆರ್ಥಿಕವಾಗಿ ಮತ್ತು ನೈಸರ್ಗಿಕವಾಗಿ ನಮಗೆ ಸ್ನೇಹಿತನಂತೆ ವರ್ತನೆಯನ್ನು ಮಾಡುವಂಥದ್ದು, ಪರಿಸರ ಸ್ನೇಹಿಯಾಗಿ ಕಾರ್ಯವನ್ನು ಮಾಡುವಂಥದ್ದು. 5ನೇದ್ದು, ಇದು ಅನರ್ಹ ಮತವನ್ನು ತಡೆಯಲಿಕ್ಕೆ ಉಪಯುಕ್ತವಾಯಿತು. ನಾನು ಹೇಳಿದ್ನಲ್ಲ ಆಗಲೇ, ಹಿಂಗೆ ನೀವು ಈ ಸಿಂಬಾಲ್ ಇಲ್ಲೇ ಮಾಡಬೇಕು, ಇದನ್ನು ಇಟ್ಬಿಟ್ಟು ಇಲ್ಲಿ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮತ ಅಪಮೌಲ್ಯವಾಗುತ್ತೆ, ಅನರ್ಹಗೊಳ್ಳುತ್ತೆ. ಆದರೆ EVM ಮಷಿನ್ದೊಳಗೆ ಹಂಗಿಲ್ಲ. ನೀವು ಒಂದು ಸಲ ಹಂಗೆ ಟೆಸ್ಟ್ ಮಾಡೋಕ್ಕೆ ಇಲ್ಲಿ ಅವ್ರ ಫೋಟೋ ಇರ್ತೈತಿ, ಅವ್ರ ಹೆಸರು ಇರ್ತೈತಿ, ಅವ್ರ ಪಕ್ಷದ ಚಿಹ್ನೆ ಇರ್ತೈತಿ. ತಡ್ರಿ ಇವನ್ನ ನೇರವಾಗಿ ಮುಟ್ಟಿಲ್ಲ, ಇವನ ಮಕ್ಕದ ಮೇಲೆ ಹಿಂಗೆ ಒತ್ತುನಂತಂದ್ರೆ ಅಲ್ಲಿ ಏನೂ ಆಗೋದಿಲ್ಲ, ಅಲ್ಲಿ ನಿಮ್ಮ ಓಟ್ನ ತೊಗೊಳ್ಳೋದಿಲ್ಲ. ನೀವು ಎಲ್ಲಿ ಅಂತಂದರೆ ಈ ನೀಲಿ ಬಟನ್ ಐತಲ್ಲ, ಇಲ್ಲಿ ಮಾತ್ರ ಒತ್ತಬೇಕು. ಮತ್ತು ಹಂಗೆ ಒತ್ತಲಿಲ್ಲ ಅಂದರೆ ಇಲೆಕ್ಷನ್ ಆಫೀಸರ್ ನಿಮ್ಮನ್ನು ಹೊರಗೆ ಬಿಡೋದಿಲ್ಲ, ಆ ರೂಮ್ನಾಗಿದ್ದ ಗೊತ್ತಿರಲಿ. ಯಾಕಂದ್ರೆ ಅವ್ರು ಮತ್ತಲ್ಲಿ ಭಾಳದವು. ನೀವೇನಾದರೂ ಒಬ್ಬ ವ್ಯಕ್ತಿಗೆ ಪರ್ಮಿಷನ್ ಕೊಟ್ಟು ಓಟ್ ಹಾಕಕ್ಕೆ ಕಳಿಸಿದ್ರಿ ಅಂತಂದ್ರೆ ಆ ಓಟಲ್ಲಿ ಇರಲಿಲ್ಲ ಅಂತಂದ್ರೆ ಯಾಕಿಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಡಬೇಕು. ಫಾರ್ಮ್ಗಳದವ ಅವನ್ನೆಲ್ಲ ತುಂಬಬೇಕು. ಅದಕ್ಕೆ ಅವ್ರು ಏನು ಮಾಡ್ತಾರೆ ಹೇಳ್ರಿ, ಇಲ್ಲಿ ನೀವು ಹೋಗಿ ಓಟ್ ಹಾಕಕ್ಕೆ ಹೋದಾಗ ಅಲ್ಲಿ ಸೌಂಡ್ ಬರಲಿಲ್ಲ ಅಂತಂದ್ರೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಹೊರಗೆ ಬಿಡೋದಿಲ್ಲ ಅವರು. ನಮಗಿದು ಬ್ಯಾಡ್ರಿ ಅಂತಂದ್ರೆ ಬ್ಯಾಡ್ ಅಂತಂದ್ರೆ ಮಗನ ಅಲ್ಲಿ ನೋಟ ಐತಿ ಅದನ್ನು ಒತ್ತಿ ಹೋಗಂತಾರೆ ಅವರು. ಇವ್ರು ಯಾರೂ ಬ್ಯಾಡ್ರಿ ನಮಗಂತಂದ್ರೆ ನೋಟ ದಟ್ ಈಸ್ ಆಲ್ಸೋ ನ್ಯೂ ಇನ್ವೆನ್ಷನ್ ಇನ್ ಎಲೆಕ್ಟ್ರಲ್ ಸಿಸ್ಟಮ್ ಆಫ್ ದ ಕಂಟ್ರಿ. ಮ್ಯಾಲ್ನವ್ರು ಎಲ್ಲರೂ ಇವರು ಕರಪ್ಟ್ ಅದಾರ್ರಿ, ಇವ್ರಿಗೆ ನಾವು ಓಟ್ ಹಾಕೋದಿಲ್ಲ ಅಂತಂದ್ರೆ
ಓಟ್ ಹಾಕಬೇಡ ನೀ ಅವ್ರಿಗೆ, ಅಲ್ಲಿ ನೋಟ ಅಂತ ಹೇಳೈತಿ, ಅದನ್ನಾರ ಒತ್ತಿ ನಮಗೆ ಸೌಂಡ್ ಕೇಳಿಸಿ ಹೋಗ್ಬೇಕಂತ ನಿಂದಿರ್ತಾರೆ ಅವರು. ಈಗ ಭಾಳ ಸ್ಟ್ರಿಕ್ಟ್ ಐತಿ, ಈಗ ಚುನಾವಣೆ ಭಾಳ ಸ್ಟ್ರಿಕ್ಟ್ ಅದು. ಅಂದರೆ ನಾ ಹೇಳೋ ಅರ್ಥ ಏನಂದರೆ, ನಿಮ್ಮ ಮತ ಅಪಮೌಲ್ಯಗೊಳ್ಳುವುದಿಲ್ಲ ಇಲ್ಲಿ, ಅದು ವ್ಯಾಲಿಡ್ ಆಗುತ್ತೆ. 6th ಒನ್, ಲಾಸ್ಟ್ ಒನ್, ಇದು ಚುನಾವಣಾ ಅಕ್ರಮಗಳನ್ನು ತಡೆಯಲಿಕ್ಕೆ ಸಹಾಯಕವಾಗಿರುವಂಥದ್ದು. ಈ ಮೊದಲು ಏನು ಮಾಡ್ತಿದ್ದೀವಿ, ಪೋಲಿಂಗ್ ಬೂತ್ಗಳನ್ನು ಆಕ್ರಮಣ ಮಾಡ್ತಿದ್ದೀವಿ, ಆ ಆಫೀಸರ್ಗಳನ್ನ ಹೆದರಿಸಿ ಬೆದರಿಸಿ ಜಾತಿ ಧರ್ಮದ ಆಧಾರದ ಮೇಲೆ ಅಲ್ಲಿ ಏಜೆಂಟ್ಗಳು ಕುಂತಿರ್ತಾರೆ. ಅಲ್ಲಿ ಏನು ಮಾಡಿದ್ರು ಅಂತಂದ್ರೆ ಎಲ್ಲರಿಗೂ ಸೀಲ್ ತೊಗೊಳ್ಳೋದು, ಪಟ 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 ಹಾಕಿಬಿಡೋದು. ಒಂದೊಂದು ಕಡೆ ಏನಾಗ್ಯಾವ ಅಂತಂದ್ರೆ ಆ ಮತಕ್ಷೇತ್ರದಲ್ಲಿ 5,000 ಮತಗಳು ಇದ್ದರೆ 6,000 ಮತಗಳು ಚಲಾವಣೆ ಆಗ್ಯಾವು. ಇನ್ನು 1,000 ಯಾರಂತ ಹೇಳೋಣ ಗೊತ್ತಾಗಲಿಲ್ಲ. ಇದ್ದಿದ್ದ ಟೋಟಲ್ ವೋಟರ್ಸ್ ಲಿಸ್ಟ್ ಒಳಗೆ ಎಷ್ಟೈತಿ, 5,000 ಅದಾವು, 6,000 ಮತ ಚಲಾವಣೆ ಆಗ್ಯಾವು. ಇನ್ನು 1,000 ಯಾರು ಬಂದರು, ಇವ್ರು ಹಾಕ್ಯಾರ, ಇವ್ರು ಬೆಳತನಕ ಕುಂತು ಹಾಕಿ ಕಳಿಸ್ಬಿಟ್ರು. ಈಗ ಹಂಗೆ ಮಾಡೋಕ್ಕೆ ಬರೋದಿಲ್ಲ, ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಎಷ್ಟು ಮತದಾರರು ಅದಾರ, ಎಷ್ಟು ಜನ ಬಂದಾರ ಅಂದರೆ ಇವುಗಳಿಗೆ ಅಕ್ರಮ ಅಂತ ಹೇಳಿ ಕರಿತೀವಿ. ಈ ಅಕ್ರಮಗಳನ್ನು ತಡೆಯಲಿಕ್ಕೆ ಇವತ್ತು ಸುಲಭ ಸಾಧ್ಯ ಆಯಿತು. ಅದಕ್ಕೆ ನಿಮ್ಗೆ ಗೊತ್ತಿರಲಿ ಎಷ್ಟು ಸ್ಟ್ರಿಕ್ಟಾಗಿ ಎಲೆಕ್ಷನ್ಗಳು ನಡೀತಾವಂತಂದ್ರೆ, ನಾನು ಹೇಳಿದೆ, ಕಿಡ್ನ್ಯಾಪ್ ಮಾಡ್ತಾರ್ರಿ, ಕಳುವು ಮಾಡ್ತಾರ್ರಿ, ಮತಪತ್ರಗಳನ್ನು ಸುಟ್ಟಾರ್ರಿ, ಡಬ್ಬಿಗಳನ್ನು ಎತ್ಕೊಂಡು ಹೋಗ್ಯಾರ್ರಿ, ನದಿ ಒಳಗೆ ಹೋಗದಾರಿ, ಹಂಗೆ ಹೋಗದಾರಿ. 6 ಗಂಟೆಗೆ ಎಲೆಕ್ಷನ್ ಮುಗೀತು ಅಂತಂದ್ರೆ ನಿಮ್ಮ ಪ್ರಿಸೈಡಿಂಗ್ ಆಫೀಸರ್ PRO ಅಂತ ಹೇಳಿ ಕರಿತೀವಿ, ಅವ ಏನು ಮಾಡಬೇಕಂದ್ರೆ, ಬೇರೆ ಬೇರೆ ಪಕ್ಷಗಳಿಂದ ಏಜೆಂಟ್ರು ಕುಂತಿರ್ತಾರೆ ಅಲ್ಲಿ ಒಳಗೆ, ಆ ಏಜೆಂಟ್ರಿಗೆ ಒಂದು ಸಾರಿ ಇದನ್ನು ಡೆಮೋ ತೋರಿಸ್ಬೇಕು. ಏನಂತಂದರೆ, ಇಷ್ಟು ಮತಗಳು ಚಲಾವಣೆಯಾಗಿದ್ದು, ಇಷ್ಟು ಮತದಾರರ ಪಟ್ಟಿ ನಮ್ಮ ಹತ್ರ ಇದ್ದು, ಇದಕ್ಕೆ ಈ ರೀತಿಯಾಗಿ ನಾವು ಇಷ್ಟು ಸಂಖ್ಯೆಯ ಮತವನ್ನು ಇಂದು ಚಲಾವಣೆಗೊಳಿಸಲಾಗಿದೆ ಅಂತ ಹೇಳಿ ಅವ್ರ ಹತ್ರ ಅದನ್ನು ತೋರಿಸಿ, ಈ ಮಷಿನ್ ಸ್ವಿಚ್ ಆಫ್ ಮಾಡ್ತಾರೆ. ಇದನ್ನು ಸ್ವಿಚ್ ಆಫ್ ಮಾಡಿ ಅದರೊಳಗಿನ ಬ್ಯಾಟ್ರಿ ತೆಗಿತಾರೆ, ಅದರೊಳಗಿನ ಮೆಮರಿ ಕಾರ್ಡ್ ತೊಗೊತಾರೆ, ಅದನ್ನು ಸೇಫಾಗಿ ಆ ಪ್ರಿಸೈಡಿಂಗ್ ಆಫೀಸರ್ ಇಟ್ಕೊಳ್ತಾನೆ. ಖಾಲಿ ಡಬ್ಬಿ ಒಗೆದಿರ್ತಾರೆ, ಹೋಗ್ರಿ ತೊಗೊಂಡು ಹೋಗ್ರಿ ಅಂತೇಳಿ ಕಳಿಸ್ತಾರೆ. ಯಾಕಂದ್ರೆ ನಮಗೆ ಇಂಪಾರ್ಟೆಂಟ್ ಇದ್ದಿದ್ದು ಮೆಮರಿ ಕಾರ್ಡ್ ಅಷ್ಟೇ, ಈ ಡಬ್ಬೆಲ್ಲ. ಈಗ ಇವನ್ನೂ ಏನೂ ಮಾಡೋಕ್ಕೆ ಬರೋದಿಲ್ಲ. ಮೆಮರಿ ಕಾರ್ಡ್ ಸರಿ ಇತ್ತು ಅಂತಂದರೆ ಏನೂ ಸಮಸ್ಯೆ ಆಗೋದಿಲ್ಲ. ಅದಕ್ಕೆ ಇಷ್ಟು 2 ಸುಧಾರಣೆಗಳನ್ನು ನಾನು ಹೇಳೀನಿ. ಈಗ ನಿಮಗೆ ಮುಂದಿನ ಸುಧಾರಣೆಗಳನ್ನು ಮುಂದಿನ ಅವಧಿಯಲ್ಲಿ ಮತ್ತೆ ಅದನ್ನು ಮುಂದುವರಿಸ್ತೇನೆ. ಓಕೆ, ಥ್ಯಾಂಕ್ ಯು. ಅಟೆಂಡೆನ್ಸ್ ಮುಂಜಾನೆ ಕ್ಲಾಸ್ನೊಳಗೆ ಹಾಕಿರಿಲ್ಲ? ಹಾಂ,